ಪತ್ರಕರ್ತರಿದ್ದಾರೆ. ದಿನಾಂಕ 5, 6 ಮತ್ತು 7ನೇ ತಾರೀಕು ಇದೇ ತಿಂಗಳು ಹಲಸು ಮತ್ತು ಮಾವಿನ ಮೇಳವನ್ನು ನಾವು ರಾಘವೇಶ್ವರ ಭವನ ಸಾಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಹಲಸು ಮತ್ತು ಮಾವಿನ ಮೇಳ ನಡೀತಕ್ಕಂಥದ್ದು ಪ್ರತೀತಿ ಮತ್ತು ನಡೆದು ಬಂದಂಥ ಪದ್ಧತಿಗಳು ಕೂಡ. ಅದು ರಾಜರತ್ನ ಈವೆಂಟ್ಸ್ ಇರ್ಬೋದು, ಜನಸ್ನೇಹಿ ಈವೆಂಟ್ಸ್ ಇರ್ಬೋದು, ಮತ್ತಿತರೆ ಸಂಘ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳೆಲ್ಲವೂ ಕೂಡ ನಮ್ಮ ಸಾಗರದಲ್ಲಿ ಬರೀ ದೂರಿಯಾಗಿ ನಡೆಸಿಕೊಂಡು ಬಂದಿದೆ. ನಾವು ಈ ಸಂದರ್ಭದಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಕರೀತು ಅಂದರೆ, ಲಯನ್ಸ್ ಕ್ಲಬ್ ತಮಗೆ ತಿಳಿದಿರುವ ಹಾಗೆ ಒಂದು ರೀತಿಯಲ್ಲಿ ವಿನೂತನವಾದ ಕಾರ್ಯಕ್ರಮಗಳನ್ನು ತನ್ನದೇ ಆದಂತಹ ಹೆಸರಿನಲ್ಲಿ ಮಾಡಿಕೊಂಡು ಬಂದು ಒಂದು ರೀತಿಯಲ್ಲಿ ತನ್ನದೇ ಆದಂತಹ ಇದನ್ನ ಛಾಪಿಸಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಜನ ಸಮುದಾಯಕ್ಕೆ ಏನಾದರೂ ಕೂಡ ಒಂದು ಫನ್ ರೀತಿಯಲ್ಲಿ, ಒಂದು ಮನೋರಂಜನೆ ರೀತಿಯಲ್ಲಿ ನಾವೇನಾದರೂ ಕೂಡ ಕೊಡಬೇಕಲ್ಲ ಅಂತೇಳಿ ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ, ಶಾಶ್ವತ ಯೋಜನೆಗಳನ್ನು ಮಾಡಿದ್ದೇವೆ. ಜೊತೆಗೆ ಒಂದು ಮನೋರಂಜನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಲಯನ್ಸ್ ಕ್ಲಬ್ನವರು ಒಂದು ಹೆಜ್ಜೆ ಇಟ್ಟಾಗ ನಮಗೆ ಸೂಕ್ತ ಮಾರ್ಗದರ್ಶಕರಾಗಿ ನಮ್ಮ ಅಶ್ವಿನಿ ಕುಮಾರ್ ಇರ್ಬೋದು, ಅಥವಾ ನಮ್ಮ ಲಯನ್ PMJF ನಾಗರಾಜ್ ಇರ್ಬೋದು, ಅಥವಾ ಪಾಂಡುರಂಗ TV ಇರ್ಬೋದು, ಅಥವಾ ನಮ್ಮ ಪವಿತ್ರ ನಾಗರಾಜ್ ಇರ್ಬೋದು, ಎಲ್ಲರೂ ಕೂಡ ನಮಗೆ ಸಲಹೆ ಕೊಟ್ಟಿದ್ದೀರಿ ಅಂದ್ರೆ ಒಂದು ಜನರಿಗೆ ಏನಾದರೂ ಕೂಡ ಒಂದು ಫನ್ ಆಗೋ ರೀತಿಯಲ್ಲಿ, ಮನೋರಂಜನೆ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಂದಾಗ ನಾವು ಈ ಹಲಸು ಮತ್ತು ಮಾವಿನ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷ ಏನಂದ್ರೆ 5 ಮತ್ತು 6 ಮತ್ತು 7ನೇ ತಾರೀಕಿಗೆ ವಿವಿಧ ಹಲಸು ತಂಡಗಳು ಮತ್ತೆ ವಿವಿಧ ಮಾವಿನ ತಂಡಗಳು ಅವತ್ತು ರಾಘವೇಶ್ವರ ಭವನ ಸಾಗರಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿ ಲಯನ್ಸ್ ಕ್ಲಬ್ಬಿನ ಪಾತ್ರ ಏನು ಅಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಶ್ನೆ ಉದ್ಭವ ಆಗಬಹುದು. ನಾವು ಅದನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ. ಹೌದು, ಹಲಸು ಮತ್ತು ಮಾವಿನ ಮೇಳದಲ್ಲಿ ಹಲಸು ಬರ್ತದೆ, ಮಾವು ಬರ್ತದೆ, ಅದಕ್ಕೆ ವಿಭಿನ್ನ ರೀತಿಯಾದಂತಹ ತರಾವಳಿ ಪರಿಕರಗಳನ್ನು ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಖಾದ್ಯಗಳನ್ನು ತಯಾರು ಮಾಡಿ ಅಲ್ಲಿ ಎಲ್ಲಾ ಜನರಿಗೆ ಉಣಬಡಿಸ್ತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಪ್ರತೀತಿ. ಆದರೆ ನಾವಿಲ್ಲಿ ವಿಶೇಷವಾಗಿ ಏನ್ ಮಾಡಿದ್ದೇವೆ ಅಂದ್ರೆ 5ನೇ ತಾರೀಕಿಗೆ ಹಲಸು ಮತ್ತು ಮಾವಿನ ಮೇಳದ ಮಳಿಗೆಗಳ ಉದ್ಘಾಟನೆಗೆ ನಾವು ಉದ್ಘಾಟಕರಾಗಿ ನಮ್ಮ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರನ್ನ ಅವರು ಆ ಮಳಿಗೆಗಳನ್ನೆಲ್ಲ ಉದ್ಘಾಟನೆ ಮಾಡ್ತಾರೆ. ಅವರ ಅಧ್ಯಕ್ಷತೆ ನಾನೇ ವಹಿಸಿಕೊಂಡಿದ್ದೇನೆ. ಉದ್ಘಾಟನೆಗೆ ಅಂತೇಳಿ ಸಭಾ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರುವುದು ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಮಂಜುನಾಥ ಹೆಗಡೆ ಹೊಸಮಳಿ ಅವರನ್ನು ಕರೆದಿದ್ದೇವೆ. ಅದ್ರ ಜೊತೆಗೆ ಅಭಿನಂದನೆಗೋಸ್ಕರನೇ ತಮಗೆ ಗೊತ್ತಿರುವುದು ಸಹಕಾರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಹರನಾಥ್ ಮತ್ತಿಕೊಪ್ಪರ್ ಅವರನ್ನು ಕರೆದಿದ್ದೇವೆ. ಅಭಿನಂದನಾ ನುಡಿಗಳನ್ನು ಆಡಲಿಕ್ಕೆ ಶ್ರೀಯುತ ಮಾಸ ಸ್ವಾಮಿ ಪ್ರಧಾನ ಸಂಪಾದಕರು ನಮ್ಮ ಸಮಾಜ ಸಾಗರ ಇವರನ್ನು ಕರೆದಿದ್ದೇವೆ. ಮುಖ್ಯ ಅತಿಥಿಗಳನ್ನಾಗಿ ಶ್ರೀಯುತ ದೀಪಕ್ ಸಾಗರ್ ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಇವರನ್ನು ಕರೆದಿದ್ದೇವೆ. ಅದ್ರ ಜೊತೆಗೆ ಈ ಬಾರಿ ಹಲಸು ಮತ್ತು ಮಾವಿನ ಮೇಳದಲ್ಲಿ ವಿಶೇಷ ಏನಂದ್ರೆ, ನಾವು 5 ಪ್ರಗತಿಪರ ರೈತರನ್ನ ಕೃಷಿಕ ಸನ್ಮಾನಿತರ ಅಂತ ಹೇಳಿ ಆ ಶೀರ್ಷಿಕೆಯಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ತಿಳಿದಿರಬಹುದು, ನಮ್ಮ ಸಾಗರ ಕಂಡಂತಹ ಖ್ಯಾತ ವಕೀಲು ದಿವಂಗತ ಈಶ್ವರಪ್ಪ ನಾಯ್ಕರವರ ಮಗ, ನಮ್ಮ ಪ್ರಥಮ ಉಪಾಧ್ಯಕ್ಷರು PMJF ನಾಗರಾಜ್ ಇರುವರು ಕೂಡ ಮೂಲತಃ ಪ್ರಗತಿಪರ ರೈತರು. ಸರಿಸುಮಾರು ಅಡಿಕೆ ಇರ್ಬೋದು, ಜಾಕಾಯಿ ಇರ್ಬೋದು, ಏಲಕ್ಕಿ ಇರ್ಬೋದು, ಲವಂಗ ಇರ್ಬೋದು, ಈ ರೀತಿ ಎಲ್ಲ ಬೆಳೆಗಳನ್ನ ಬೆಳೀತಕ್ಕಂಥ ನಮ್ಮ ನಾಗರಾಜ್ ಅವರು. ಸೊ ಈ ನಾಗರಾಜ್ ಅವರನ್ನ ಅಭಿನಂದಿಸ್ತಕ್ಕಂಥ ಕೆಲಸ. ತದನಂತರ 2ನೇದು ಶ್ರೀಮತಿ ವಾಣಿಶ್ರೀ ನಾಗೇಂದ್ರ ಅವರು ಪ್ರಗತಿಪರ ಕೃಷಿಕರು, ಅವ್ರನ್ನ ಅಭಿನಂದಿಸ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಶ್ರೀ ಶಂಭುಶೇಖರ್ ಶೆಟ್ಟಿ ಹೆಣಗೆರೆ ಪ್ರಗತಿಪರ ಕೃಷಿಕರು ಸಾಗರ ಇವರನ್ನ, ಶ್ರೀಯುತ KC ಮೂರ್ತಿ ಪ್ರಗತಿಪರ ಕೃಷಿಕರು ಸಾಗರ, ಶ್ರೀ ಯೋಗಾನಂದ MP ಪ್ರಗತಿಪರ ಕೃಷಿಕರು ಸಾಗರ. ಈ 5 ಜನ ಮಹನೀಯರನ್ನ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೃಷಿಯಲ್ಲಿ ಒಂದು ರೀತಿಯಲ್ಲಿ ಬರೀ ದೊಡ್ಡ ಮಟ್ಟದ ಯೋಗದಾನವನ್ನು ನೀಡಿದ್ದಾರೆ. ಅವರಿಗೆ 5 ಜನಕ್ಕೂ ಕೂಡ ನಮ್ಮ ಲಯನ್ಸ್ ಕ್ಲಬ್ ಸಾಗರದ ವತಿಯಿಂದ ಅಂದು ಸಂಜೆ 4ರಿಂದ 5 ಗಂಟೆಗೆ ಒಂದು ಮನರಂಜನೆ ಕಾರ್ಯಕ್ರಮ ಆಗಬೇಕಂತೆ, ಒಂದು ರಸಸಂಜೆ ಆಗಬೇಕು ಅಂತೇಳಿ ನಮ್ಮ ಸಾಗರದ ಕಲಾ ಸಂಚಲನ ತಂಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ. ತದನಂತರ 7ನೇ ತಾರೀಕಿಗೆ ಅಂದ್ರೆ ಹಲಸು ಮತ್ತು ಮಾವಿನ ಮೇಳದ ಕೊನೆಯ ದಿನ 7ನೇ ತಾರೀಕಿಗೆ ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ಆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ನಾವು ಜಾನಪದ ಪರಿಷತ್ ಕಲಾತಂಡ ಇದೆ, ಆ ಕಲಾತಂಡ ಸಾಗರದವರು, ಆ ಕಲಾತಂಡದ ನೇತೃತ್ವದಲ್ಲಿ ಅವರು ಒಂದು ವೇದಿಕೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅವರ ಒಂದಷ್ಟು ವೈವಿಧ್ಯವಾದಂತಹ ಜಾನಪದ ಗೀತೆಗಳನ್ನ ಅಲ್ಲಿ ಹಾಡಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಸಮಾರೋಪ ಸಮಾರಂಭವನ್ನು ಕೂಡ ನಾವು 7ನೇ ತಾರೀಕಿಗೆ ಮಧ್ಯಾಹ್ನ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಮಾರೋಪ ನುಡಿಗಳನ್ನು ಹಾಡಲಿಕ್ಕಿದ್ದಾರೆ ನಮ್ಮ ನೂತನ ಜಿಲ್ಲೆಯ 317 ಹೆಚ್ಚಿನ ದ್ವಿತೀಯ ಉಪ ಜಿಲ್ಲಾ ಗೌರವವಂತಹ PMJF ಅಶ್ವಿನಿ ಕುಮಾರ್ ಅವರು, ಅದ್ರ ಜೊತೆಗೆ 317C ಡಿಸ್ಟ್ರಿಕ್ಟ್ ಗೌರವವಂತಹ ಸ್ವಪ್ನ ಸುರೇಶ್ ಅವರು, 317 ಹೆಚ್ಚಿನ ಡಿಸ್ಟ್ರಿಕ್ಟ್ ಗೌರವವಂತಹ RV ಶ್ರೀನಿವಾಸ ಮೂರ್ತಿಗಳು,
ತದನಂತರ ಪ್ರಥಮ ಜಿಲ್ಲಾ ಉಪ ಗವರ್ನರ್ 317 ಲಯನ್ ಶಂಕರ್ ಬಿರಾದರ್ ಅವರು, ಕಡೆಗೆ ಜೋಶಿ ಫೌಂಡೇಶನ್ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಅಭಿಷೇಕ್ ದೇಶ್ ಜೋಶಿ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ನಾವು ಆಹ್ವಾನಿಸಿದ್ದೇವೆ. ಕಾರಣ ಇಷ್ಟೇ, ಒಂದು ರೀತಿಯಲ್ಲಿ ಹಲಸು ಮತ್ತು ಮಾವಿನ ಮೇಳವನ್ನ ನಾವೇನು ಖಾದ್ಯಗಳನ್ನ ಉಣಬಡಿಸಲಿಕ್ಕೆ ಹೊರಡ್ತೇವೆ, ಅದರ ತದನಂತರ ಆ ಹಣ್ಣುಗಳನ್ನ ಅದನ್ನ ಕೊಡ್ಲಿಕ್ಕೆ ಹೊರಡ್ತೇವೆ. ಅದರ ಜೊತೆಗೆ ಒಂದು ವಿಭಿನ್ನವಾಗಿ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿಯಾಗಿ ಮಾಡಿದ್ರೆ ಚಂದ ಅನ್ನುವಂಥದ್ದು ನಾವು ಅಂದುಕೊಂಡಾಗ ಒಂದು ಆವಿಷ್ಕಾರದ ಜೊತೆಗೆ ನಾವು ಬಂದಿದ್ದೇವೆ. 5 ಜನ ಕೃಷಿಕರನ್ನ, ತದನಂತರ 2 ಜಾನಪದ ತಂಡಗಳನ್ನ, ಒಂದು ಸುಗಮ ಸಂಗೀತ ತಂಡ, ಇನ್ನೊಂದು ಜಾನಪದ ತಂಡಗಳನ್ನ ವೇದಿಕೆ ಕೊಟ್ಟು ಅವರಿಗೆ ಅವರ ಒಂದಷ್ಟು ಪ್ರತಿಭೆಯನ್ನು ಕೂಡ ಹೊರತರಬೇಕು ಅನ್ನುವಂತಹ ಒಂದು ಆಸೆಯನ್ನ, ನಮ್ಮ ಆಶಯವನ್ನ ನಾವು ಲಯನ್ಸ್ ಕ್ಲಬ್ ಸಾಗರ ಇಟ್ಕೊಂಡಿದ್ದೇವೆ. ಸಮಾರಂಭದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಲಯನ್ ಇ ನಾಗರಾಜ್ ಇರ್ಬೋದು, ಲಯನ್ ಪಾಂಡುರಂಗ ಇರ್ಬೋದು, ಲಯನ್ ಸುಧೀರ್ ಗೋಪಾಲ್ ಶೆಟ್ಟಿ ಇರ್ಬೋದು, ಲಯನ್ ಅಶೋಕ್ ಬೇಡೂರು ಇರ್ಬೋದು, ಲಯನ್ ಪ್ರಭಾಕರ್ ಜೈನ್, ಲಯನ್ ಆಲ್ಬರ್ಟ್ ವಿಕ್ಟರ್ ಫರ್ನಾಂಡಿಸ್, ಲಯನ್ ಕೆಜಿ ಗುಬ್ಲಿಕೈ ಅವರು, ಲಯನ್ BH ಲಿಂಗರಾಜ್ ಅವರು, ಲಯನ್ ನಾಗರಾಜ್ ಪವಿತ್ರ ಹೋಟೆಲ್, ಲಯನ್ ಇಡಿ ಶ್ರೀಧರ್ ಅವರು, ಲಯನ್ ಪ್ರೇಮಾ ಕಿರಣ್ ಸಿಂಗ್, ಲಯನ್ ಸಂತೋಷ್ ನೀಗಿಲ್ಮತಿ, ಲಯನ್ ಗುಡ್ಡೇಮನೆ ನಾಗರಾಜ್ ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂತಹ ಲಯನ್ ಪ್ರಕಾಶ್ ಎಸ್ ಹಾಗೂ ನಮ್ಮ ಖಜಾಂಚಿಗಳಾದಂತಹ ಲಯನ್ ವಿನಯ್ ಕುಮಾರ್ ಎಂಬವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿರ್ತಾರೆ.